ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನನಗೆ ತುಂಬ ಜನ ಪ್ರಶ್ನೆ ಕೇಳಿರುವಂತಹದ್ದು, ಸಂತಾನ ಯಾಕೆ ಆಗ್ತಾ ಇಲ್ಲ? ನಾನು ಮದುವೆ ಆಗಿ 10 ವರ್ಷ ಆಯಿತು ಗುರುಗಳೇ, ಸಂತಾನ ಆಗ್ತಾ ಇಲ್ಲ. ನಾನು ಮದುವೆ ಆಗಿ 9 ವರ್ಷ 8 ವರ್ಷ ಆಯಿತು, ಇನ್ನೂ ಸಂತಾನ ಆಗ್ತಾ ಇಲ್ಲ. ಏನು ಕಾರಣ ಇದಕ್ಕೆ ಜ್ಯೋತಿಷದಲ್ಲಿ ಅಂತ ನೋಡೋದಕ್ಕೆ ಹೋದ್ರೆ ತುಂಬ ಕಾರಣಗಳಿದೆ ವೀಕ್ಷಕರೇ. ಅದರಲ್ಲಿ ಒಂದೊಂದೇ ಕಾರಣವನ್ನು ಹೇಳ್ತಾ ಹೋಗ್ತೇನೆ. ಒಂದನೇದಾಗಿ 5ನೇ ಮನೆಯಲ್ಲಿ ಯಾರಿಗೆ ಲಗ್ನದಿಂದ ಯೋಚನೆ ಮಾಡಿ, ಮತ್ತೆ ಜಾತಕವನ್ನ ನೀವೇ ನೋಡ್ತಾ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. 5ನೇ ಮನೆಯಲ್ಲಿ ಗುರು ಇದ್ದರೆ, ಲಗ್ನದಿಂದ 5ನೇ ಮನೆಯಲ್ಲಿ ಗುರು ಇದ್ರೆ ಅವರಿಗೆ ಸಂತಾನ ಆಗೋದು ಸ್ವಲ್ಪ ಕಷ್ಟ. ಗುರು ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಉತ್ತಮ ಜ್ಯೋತಿಷಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಒಳ್ಳೆಯದು. ಆ ಗುರುವಿನಿಂದ, ಅಥವಾ ಇನ್ನೊಂದು ವಿಧಾನ, ಗುರುವಿನಿಂದ 5ನೇ ಮನೆಗಳಲ್ಲಿ ಪಾಪಗ್ರಹಗಳಿದ್ರೆ ಅದು ಕೂಡ ಸಂತಾನ ದೋಷಕ್ಕೆ ಒಂದು ಕಾರಣ ಆಗ್ತದೆ. ಇನ್ನು 5ನೇ ಮನೆಯ ಅಧಿಪತಿ ಲಗ್ನದಿಂದ ಅಥವಾ ಚಂದ್ರನಿಂದ 5ನೇ ಮನೆಯ ಅಧಿಪತಿ 6, 8, 12ನೇ ಮನೆಯಲ್ಲಿದ್ದು ಯಾವುದೇ ಶುಭ ಗ್ರಹರ ದೃಷ್ಟಿ ಇಲ್ಲದೆ ಹೋದರೆ ಅದು ಕೂಡ ಸಂತಾನ ದೋಷ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಮಾತಾ ಪಿತೃ ಶಾಪವನ್ನ ಯಾರು ಪಡೆದಿರ್ತಾರೋ ಅವರಿಗೂ ಕೂಡ ಸಂತಾನ ದೋಷವನ್ನ ಮಾಡಿಕೊಳ್ತಾರೆ. ಹಾಗೆ ದೇವಶಾಪದಿಂದ ಸಂತಾನ ದೋಷ ಆಗ್ತದೆ. ಶತ್ರುಗಳ ಕೃತ್ಯದಿಂದ, ನಿಮ್ಮ ಶತ್ರುಗಳು ನಿಮಗೆ ಸಂತಾನ ಆಗದೇ ಇರಲಿ ಎನ್ನುವ ಕಾರಣಕ್ಕೆ ಮಾಟ ಮಂತ್ರಾದಿ ಪ್ರಯೋಗಗಳನ್ನ ಮಾಡಿದ್ದರೆ ಅದು ಕೂಡ ಸಂತಾನ ದೋಷಕ್ಕೆ ಕಾರಣ ಆಗ್ತದೆ. ಹಾಗೆ ಮುಂದುವರಿದರೆ ಪ್ರೇತ ಶಾಪದಿಂದ ಸಂತಾನ ದೋಷ ಉಂಟಾಗ್ತದೆ. ನಾಗದೋಷಗಳಿಂದ ಯಾವುದಾದ್ರೂ ಹಾವನ್ನ ಹೊಡೆದಿದ್ದರೆ, ನಾಗದೋಷಗಳು ತುಂಬಾ ವಿಚಾರ ಇದೆ, ಅದು ಮತ್ತೊಮ್ಮೆ ಇನ್ನೊಂದು ಸಂಚಿಕೆಯನ್ನೇ ಮಾಡುವಷ್ಟು ವಿಷಯ ಆಗಿರೋದ್ರಿಂದ ಇನ್ನೊಂದು ಸಂಚಿಕೆಯನ್ನು ಮಾಡಿ ನಾನು ಆ ಒಂದು ಪರಿಹಾರಗಳನ್ನ, ನಾಗದೋಷಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ನಾಗದೋಷಗಳಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಸಂತಾನ ದೋಷ ಆಗಲಿಕ್ಕೆ ಸಾಧ್ಯತೆ ಇದೆ. ದೇವತಾ ಉಪಾಸನ ದೋಷ, ಇದೊಂದು ವಿಶೇಷ ದೋಷ. ಇದು ಸುಮಾರು ಯಾರಿಗೂ ಗೊತ್ತಿರದೇ ಇರತಕ್ಕಂತಹ ದೋಷ ಅಂತಲೇ ಹೇಳಬಹುದು. ಚೆನ್ನಾಗಿ ಜ್ಯೋತಿಷವನ್ನ ಓದಿದವರಿಗೆ ಗೊತ್ತಿರ್ತದೆ. ದೇವತಾ ಉಪಾಸನ ದೋಷ ಅಂತಂದ್ರೆ ಲಗ್ನಾಧಿಪತಿ ಮತ್ತು 5ನೇ ಮನೆಯ ಅಧಿಪತಿ ಪರಸ್ಪರ ಶತ್ರುಗಳಾಗಿದ್ದರೆ ಆ 5ನೇ ಮನೆಯ ಅಧಿಪತಿಗೆ ಹೇಳಿದ ದೇವರ ಉಪಾಸನೆಯನ್ನ ಯಾರು ಮಾಡ್ತಾರೋ ಅವರು ದೇವತಾ ಉಪಾಸನಾ ದೋಷಕ್ಕೆ ತುತ್ತಾಗ್ತಾರೆ. ಈ ದೋಷದಿಂದಲೂ ಕೂಡ ಸಂತಾನ ಆಗೋದಿಲ್ಲ ಕೆಲವೊಮ್ಮೆ. ಈ ರೀತಿಯ ಎಲ್ಲ ದೋಷಗಳಿಗೂ ಕೂಡ ಪರಿಹಾರ ಏನು? ಸಂತಾನ ದೋಷ ಇದೆ ಅಂತ ಹೇಳಿದ್ದಾರೆ, ಪರಿಹಾರ ಏನು ಅಂತ ಹೇಳಲಿಲ್ಲ. ನಮಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಸಂತಾನ ಗೋಪಾಲ ಕೃಷ್ಣ ಹೋಮ ಎಂಬುದಾಗಿ ಒಂದು ಹೋಮ ಇದೆ. ಆ ಹೋಮವನ್ನ ತಿಳಿದವರಿಂದ ಮಾಡಿಸುವುದು ಕೂಡ ಒಂದು ಪರಿಹಾರ. ಸಂತಾನ ಗೋಪಾಲ ಕೃಷ್ಣ ಸ್ತೋತ್ರ ಅಂತ ಸಿಗ್ತದೆ, ಯೂಟ್ಯೂಬ್ ಅಲ್ಲಿ ಹೊಡೆದ್ರು ಬರ್ತದೆ ಅಥವಾ ಬೇರೆ ಕಡೆ ಹೊಡೆದ್ರು ಬರ್ತದೆ. ಇನ್ನೊಮ್ಮೆ ನಾನು ಸಮಯ ಇದ್ದಾಗ ಸಂತಾನ ಗೋಪಾಲ ಕೃಷ್ಣ ಸ್ತೋತ್ರವನ್ನು ವಿಡಿಯೋ ಮಾಡಿ ಹಾಕ್ತೇನೆ. ಆ ಸ್ತೋತ್ರ ಪಠಣವನ್ನ ನಿಯಮಿತವಾಗಿ ಮಾಡುವುದರಿಂದ ಕೂಡ ಸಂತಾನ ದೋಷ ಪರಿಹಾರ ಆಗ್ತದೆ. ಇನ್ನು ಈಗ ಹೇಳದ್ನಲ್ಲ, ಎಲ್ಲ ಶಾಪಗಳು, ಶತ್ರುಕೃತ್ಯಗಳು, ಇದರಿಂದ ಸಂತಾನ ದೋಷ ಬರ್ತದೆ ಅಂತ, ಅದಕ್ಕೆ ಸಪ್ರೇಟ್ ಪರಿಹಾರಗಳನ್ನ ಹೇಳ್ತಾ ಹೋಗ್ತೇನೆ. ಸರಿಯಾಗಿ ಕೇಳಿಕೊಂಡು ಅದನ್ನ ಫಾಲೋ ಮಾಡಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೋ ಅಥವಾ ನಿಮ್ಮ ರಿಲೇಷನ್ ನಲ್ಲೋ ಯಾರಿಗಾದ್ರೂ ಸಂತಾನ ಆಗ್ತಾ ಇಲ್ಲ, 5 ವರ್ಷ ಆಯ್ತು ಸಂತಾನ ಆಗ್ತಾ ಇಲ್ಲ, 9 ವರ್ಷ ಆಯ್ತು ಸಂತಾನ ಆಗ್ತಾ ಇಲ್ಲ ಅಂತ ಇದ್ರೆ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಟ್ರೆ, ಏನ್ ದೋಷ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟ ಆ ದೋಷದ ಪರಿಹಾರವನ್ನ ಹೇಳಿದ್ರೆ ಖಂಡಿತವಾಗಿ ಅವರಿಗೆಲ್ಲ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಇದೆ. ವೀಕ್ಷಕರೇ, ಮಾತಾ ಪಿತೃ ಶಾಪಗಳಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅವರು ಗಯಾಶ್ರಾದ್ದವನ್ನ ಮಾಡಬೇಕು, ಗಂಗಾ ಸ್ನಾನವನ್ನ ಮಾಡಬೇಕು, ಹಾಗೆ ಸಂಗಮ ಸ್ನಾನವನ್ನು ಮಾಡಬೇಕು. ಜೊತೆಗೆ ತ್ರಿಪಿಂಡೀಕರಣ ಶ್ರಾದ್ದವನ್ನು ಮಾಡಬಹುದು, ತಿಲಹೋಮವನ್ನು ಮಾಡಬಹುದು, ಗೋದಾನವನ್ನು ಮಾಡಬಹುದು. ಇದರಿಂದ ಕೂಡ ಸಂತಾನ ದೋಷ ಈ ಮಾತಾ ಪಿತೃ ಶಾಪದಿಂದ ಬಂದಿದ್ರೆ ಪರಿಹಾರ ಆಗ್ತದೆ. ಈ ತ್ರಿಪಿಂಡೀಕರಣ ಶ್ರಾದ್ದಗಳನ್ನೆಲ್ಲ ಮಾಡುವಾಗ ವಿಧಾನಗಳಿದೆ, ಆ ವಿಧಾನಗಳಂತೆ ದಯವಿಟ್ಟು ಮಾಡಿಸಿ. ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಅವರ ಹತ್ರ ಹೇಳಿಯೇ ಮಾಡಿಸುವುದು ಉತ್ತಮವಾಗಿರ್ತದೆ. ಇನ್ನು ಶತ್ರುಕೃತ್ಯ ಆಗಿದ್ರೆ, ಶತ್ರುಗಳಿಂದ ಮಾಟಮಂತ್ರಾದಿಗಳಾಗಿದ್ರೆ,
ಸುದರ್ಶನಾದಿ ಹೋಮಗಳನ್ನ ಮಾಡಿಸುವಂತಹದ್ದು. ಇದು ಕೂಡ ಶತ್ರು ಆಭಿಚಾರಗಳು ಪ್ರಶ್ನೆ ಮಾರ್ಗದಲ್ಲಿ ಹೇಳಿದಂತೆ ನೋಡಿಕೊಂಡು ಯಾವುದರಿಂದ ನಮ್ಗೆ ಆಭಿಚಾರ ಆಗಿದೆ ಅದನ್ನ ನೋಡಿಕೊಂಡು ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ರೀತಿಯಾಗಿದೆ. ಅಘೋರಾಸ್ತ್ರ ಹೋಮ ಇದೆ, ಸುದರ್ಶನ ಹೋಮ ಇದೆ, ಶೂಲಿನಿ ದುರ್ಗಾ ಹೋಮ ಇದೆ, ಪ್ರತ್ಯಂಗಿರಾ ಹೋಮ ಇದೆ. ಈ ರೀತಿಯಾಗಿ ತುಂಬಾ ಪರಿಹಾರಗಳಿದೆ. ಆ ರೀತಿಯ ಪರಿಹಾರಗಳನ್ನ ಮಾಡ್ತಾ ಮಾಡ್ತಾ ನಮಗೆ ದೋಷ ಪರಿಹಾರ ಆಗ್ತದೆ. ಇನ್ನು ದೇವಶಾಪಗಳು ನಮಗೆ ಬಂದಿದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ವಿವಿಧ ಮಂತ್ರ ಜಪಾನುಷ್ಠಾನಗಳನ್ನ ಮಾಡಿಸಬೇಕಾಗುತ್ತೆ. ದೇವ ಪ್ರತಿಷ್ಠೆಗಳನ್ನ ಮಾಡಿಸಬಹುದು, ಅಥವಾ ಚೆನ್ನಾಗಿ ದೇವೋಪಾಸನೆಯನ್ನು ಮಾಡುವುದರಿಂದ ಕೂಡ ಈ ದೇವಶಾಪ ನಿವೃತ್ತಿ ಆಗ್ತದೆ. ಅದರಿಂದ ಸಂತಾನ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನಾಗದೋಷಗಳಿದ್ರೆ ಏನ್ ಮಾಡಬೇಕು, ನಾಗದೋಷಗಳು ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು ಸಂಚಿಕೆಯನ್ನೇ ಮಾಡಿ ಹೇಳ್ತೇನೆ, ಹೇಗೆ ನಾಗದೋಷ ನಿಮಗೆ ಬಂದಿರಬಹುದು ಅಂತ ಹೇಳಿ. ಆ ನಾಗದೋಷಗಳಿದ್ರೆ ಏನ್ ಪರಿಹಾರ ಅಂತ ನೋಡೋದಕ್ಕೆ ಹೋದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಪರಿಹಾರ ಯಾವುದು ಅಂತ ಕೇಳಿದ್ರೆ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿಸಬಹುದು, ಅಥವಾ ಬೆಳ್ಳಿಯಲ್ಲೋ ಬಂಗಾರದಲ್ಲೋ ಒಂದು ಮೊಟ್ಟೆಯನ್ನ ಮಾಡಿಸಿ ನಾಗದೇವರ ಪೂಜೆಯನ್ನ ಮಾಡಿಸಿದ್ರೂ ಕೂಡ ನಾಗದೋಷ ಪರಿಹಾರ ಆಗ್ತದೆ. ಸರ್ಪ ಸಂಸ್ಕಾರವನ್ನ ಮಾಡಿಸಬಹುದು, ನಾಗ ಪ್ರತಿಷ್ಠೆಗಳನ್ನ ಮಾಡಿಸಬಹುದು. ಇದರಿಂದ ಈ ನಾಗದೋಷ ನಿವಾರಣೆಯಾಗಿ ಸಂತಾನ ಆಗುವುದಕ್ಕೆ ಕಾರಣ ಆಗ್ತದೆ. ಮುಂದೆ ಈ ಸಂತಾನ ಆಗದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಅಂತಂದ್ರೆ ಪ್ರೇತ ಶಾಪ. ಪ್ರೇತ ಶಾಪ ಇದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಈ ಶಾಪಗಳನ್ನ ಜಾತಕದಲ್ಲಿ ಹೇಗೆ ತಿಳಿದುಕೊಳ್ಳಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೇನೆ. ಈಗ ಈ ಶಾಪಗಳಿದ್ರೆ ನಿಮ್ಗೆ ಯಾವ್ದಾದ್ರೂ ಜ್ಯೋತಿಷಿಗಳು ನಿಮ್ಗೆ ಈ ಶಾಪ ಇದೆ ಅಂತ ಚೆನ್ನಾಗಿ ಹೇಳಿದ್ರೆ, ಜ್ಯೋತಿಷಿಗಳ ಆಯ್ಕೆ ಬಹಳ ಪ್ರಾಮುಖ್ಯತೆ ಇರ್ತದೆ. ಆ ಜ್ಯೋತಿಷಿಗಳ ಒಳ್ಳೆಯ ಜ್ಯೋತಿಷಿಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರು ಏನಾದ್ರೂ ಈ ದೋಷ ಇದ್ರೆ ಏನ್ ಪರಿಹಾರ ಮಾಡ್ಬೋದು ಅದನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವ ಪರಿಹಾರ ಮಾಡಬೇಕು ಪ್ರೇತ ಶಾಪಕ್ಕೆ ಅಂತ ಕೇಳಿದ್ರೆ ಗಯಾಶ್ರಾದ್ದ, ಅಂದ್ರೆ ಕಾಶಿಯಲ್ಲಿ ಗಯಾಶ್ರಾದ್ದವನ್ನ ಮಾಡಿದ್ರೆ ಈ ದೋಷ ಪರಿಹಾರ ಆಗ್ತದೆ. ಇನ್ನು ತಿಲಹೋಮವನ್ನ ಮಾಡಿದ್ರೆ ಈ ದೋಷ ಪರಿಹಾರ ಆಗ್ತದೆ. ವಿಷ್ಣು ಮೂರ್ತಿ ದಾನ ಅಂತ ಇದೆ, ಆ ವಿಷ್ಣು ಮೂರ್ತಿ ದಾನವನ್ನ ಮಾಡಿದ್ರೂ ಕೂಡ ಈ ದೋಷ ಪರಿಹಾರ ಆಗ್ತದೆ. ಜೊತೆಗೆ ತಿಲಹೋಮಾದಿಗಳು, ತ್ರಿಪಿಂಡೀಕರಣ, ಶ್ರಾದ್ದಾದಿಗಳನ್ನ ಮಾಡಿದ್ರೆ ಈ ಪ್ರೇತ ಶಾಪ ಪರಿಹಾರ ಆಗ್ತದೆ. ಇನ್ನೊಂದು ಶಾಪದ ಬಗ್ಗೆ ನಾನು ಹೇಳಲಿಲ್ಲ ನಿಮಗೆ, ಇನ್ನೊಂದು ಶಾಪ ಇದೆ ಬ್ರಾಹ್ಮ ಶಾಪ ಅಂತ. ಅತ್ಯಂತ ಒಳ್ಳೆಯ ಗುರುಗಳನ್ನ ನಿಂದಿಸಿದರೋ ಅಥವಾ ಬ್ರಾಹ್ಮಣರಿಗೆ ಅಪಮಾನವನ್ನ ಮಾಡಿದ್ರೋ ಈ ಶಾಪ ಬರಲಿಕ್ಕೆ ಸಾಧ್ಯತೆ ಇದೆ. ಬ್ರಾಹ್ಮಣ ಅನ್ನೋ ಪದಕ್ಕೆ ತುಂಬಾ ವ್ಯಾಖ್ಯಾನ ಇದೆ. ಬ್ರಾಹ್ಮಣ ಅಂದ ತಕ್ಷಣ ಈ ಜಾತಿಯಲ್ಲಿ ಬ್ರಾಹ್ಮಣ ಅಂತಲ್ಲ, ಬ್ರಾಹ್ಮಣ ಅಂತಂದ್ರೆ ವೇದೋಪನಿಷದಗಳನ್ನ ಓದಿ ಚೆನ್ನಾಗಿ ಅನುಷ್ಠಾನದಲ್ಲಿ ಇಟ್ಟುಕೊಂಡಂತಹವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ. ಆ ಬ್ರಾಹ್ಮಣನ ನಿಂದನೆಯನ್ನ ಮಾಡಿದರೆ ಅವರಿಗೂ ಕೂಡ ಈ ಬ್ರಾಹ್ಮ ಶಾಪ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಬ್ರಾಹ್ಮ ಶಾಪಕ್ಕೆ ಏನ್ ಪರಿಹಾರ? ಕೃಚ್ಛ್ರಾಚರಣೆ. ಈ ಕೃಚ್ಛ್ರಾಚರಣೆಯ ಬಗ್ಗೆ ಒಂದು ಸಂಚಿಕೆ ಇದೆ, ಯಾಕೆಂದ್ರೆ ಕೃಚ್ಛ್ರಾಚರಣೆ ಮಾಡುವಂತಹದ್ದೇ ಬಹಳ ದೊಡ್ಡ ಸಾಧನೆ. ಅಂತಹ ಕೃಚ್ಛ್ರಾಚರಣೆಯನ್ನ ಮಾಡಿದರೆ ಈ ದೋಷ ಪರಿಹಾರ ಆಗ್ತದೆ. ಬ್ರಹ್ಮಮೂರ್ತಿ ದಾನವನ್ನ ಮಾಡಿದ್ರೆ, ವಿಷ್ಣು ಮೂರ್ತಿ ದಾನವನ್ನ ಮಾಡಿದ್ರೆ ಈ ದೋಷ ಪರಿಹಾರ ಆಗ್ತದೆ. ಹಾಗೆ ದೇವತೋಪಾಸನೆಗಳನ್ನ ಮಾಡುವುದರಿಂದ ಕೂಡ ಈ ದೋಷವನ್ನ ಪರಿಹಾರ ಮಾಡ್ಕೋಬಹುದು. ಪುರುಷ ಸೂಕ್ತಾದಿ ಹೋಮಗಳನ್ನ ಮಾಡುವುದರಿಂದ ಈ ದೋಷವನ್ನ ಪರಿಹಾರ ಮಾಡ್ಕೋಬಹುದು. ಹೀಗೆ ಇಷ್ಟು ರೀತಿಯಲ್ಲಿ ಸಂತಾನ ದೋಷಕ್ಕೆ ಕಾರಣ ಆಗ್ತದೆ. ಈ ಸಂತಾನ ದೋಷಕ್ಕೆ ಕಾರಣಕ್ಕೆ ಪರಿಹಾರಗಳನ್ನು ಕೂಡ ಈ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಖಂಡಿತವಾಗಿ ಚೆನ್ನಾಗಿ ಈ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡ ನಂತರದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂತಹ ಯಾವುದಾದರೂ ಪರಿಹಾರ, ಇಂಥದ್ದು ನಮಗೆ ಬೇಕಿತ್ತು, ನಮಗೆ ಇಂಥ ದೋಷ ಇದೆ ಅಂತ ಹೇಳಿದ್ದಾರೆ ಅನ್ನೋದು ಯಾವುದಾದ್ರೂ ಇದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಎಷ್ಟು ಜನಕ್ಕೆ ನನ್ನಿಂದ ಉಪಕಾರ ಆಗಬಹುದೋ, ಪ್ರಯೋಜನವನ್ನ ಹೇಳಬಹುದೋ ಅಷ್ಟು ಜನಕ್ಕೆ ನಾನು ಪ್ರಯೋಜನವನ್ನ ಹೇಳುವಂತ ಕೆಲಸವನ್ನ ಮಾಡ್ತೇನೆ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಎಲ್ಲರಿಗೂ ತಲುಪಿಸುವಂತಹ ಪ್ರಯತ್ನವನ್ನು ನೀವು ಮಾಡಿ. ನಿಮಗೋಸ್ಕರ ಈ ರೀತಿಯ ಜ್ಯೋತಿಷದ ಸಲಹೆಗಳನ್ನ ನಾನು ಕೊಡ್ತಾ ಇರ್ತೇನೆ. ಧನ್ಯವಾದಗಳು ವೀಕ್ಷಕರೇ.